ಬ್ಯಾಡಗಿ ರಾಷ್ಟ್ರೀಯ ಹೋರಾಟಗಾರರು ದಶಕ ಮುಟ್ಟಿದ ಈಗಾಗಲೇ ಈ ಹೋರಾಟ. ಇವರು ದಶಕ ಮುಟ್ಟಿದ ನಂತರ ಸೌಭಾಗ್ಯದಿಂದ ನನ್ನನ್ನು ಆಯ್ಕೆ ಮಾಡಿ ಈ ಸಮಿತಿ ಅಧ್ಯಕ್ಷತೆ ಮಾಡಿದರು ಮತ್ತು ಈ ಸಮಿತಿಯನ್ನು ಸಹ ರಚಿಸಿದರು. ನಾವು ಸಮಿತಿ ಆದ ತಕ್ಷಣ ಕಾರ್ಯಪ್ರವೃತ್ತರಾದ್ವಿ. ಅರ್ಜಿಗಳನ್ನು ಪರಿಶೀಲನೆ ಮಾಡಿದಾಗ ಸುಮಾರು 2,500 ಅರ್ಜಿಗಳಿವೆ. ಇದು ಸುರೇಶನ್ ಅವರು ಹೇಳಿದಂಗೆ ಸುಮಾರು 10 ವರ್ಷಗಳ ಹಿಂದೆನೆ ಈ ಸಮಸ್ಯೆಯನ್ನ ಬಗೆಹರಿಸಿ ಕೊಟ್ಬಿಟ್ಟಿದ್ರೆ ಬಹುಶಃ ನೀವು ಯಾರು ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬರ್ತದಿಲ್ಲ. ದಶಕಗಳವರೆಗೂ ಅದನ್ನ ಪೆಂಡಿಂಗ್ ಇಟ್ಕೊಂಡಾಗ ಫಲಾನುಭವಿಗಳ ಸಂಖ್ಯೆ ಏರ್ತಾ ಹೋಯಿತು. ಆ ಸಮಸ್ಯೆ ಹಾಗೆ ಉಲ್ಬಣ ಆಗ್ತಾ 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 ಈ ದಿನವನ್ನು ಕಾರಣವಾಗಿ ಬಂದದ್ದು. ಇದಕ್ಕೆ ಪರಿಹಾರ ಈಗಾಗಲೇ ವಿಶ್ಲೇಷಣೆ ಮಾಡಿ ಹೇಳ್ಬಿಟ್ರು ಭೂಷಣ ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಹತ್ರ ಇರೋದು ಇಬ್ಬರಿಗೆ ಊಟಕ್ಕೆ ಹಾಕೋದಕ್ಕೆ ಜನ ಇರೋದು 15%. ಹೀಗಾಗಿ 60 ಗಂಟೆ ಇರೋದ. ನೀವು ಸಹ ನಮ್ಗೆ ಇಷ್ಟು ವರ್ಷಗಳ ಕಾಲ ಬಿಟ್ಟಿರಿ, ಸಮಯ ಕೊಟ್ಟಿರಿ, ಸಮಯಾವಕಾಶ ಮೊದಲು ನಿಮ್ಗೆಲ್ಲರೂ ಧನ್ಯವಾದಗಳು ಸರ್. ಅವೈಜ್ಞಾನಿಕವಾಗಿ ಆಡಳಿತಾತ್ಮಕವಾಗಿ ದುಡ್ಡು ಕಟ್ಟಿಸಗಳಿತ್ತು ಹಿಂದಿನ ಸರ್ಕಾರಗಳು ಕಟ್ಟಿಸಿದ್ವಿ. ಅದಕ್ಕೆ ಆ ಸಂಬಂಧಪಟ್ಟ ವಿಷಯಕ್ಕೆ ನಾನು ಜವಾಬ್ದಾರನಾಗಿರಲ್ಲ. ಮತ್ತೆ ಆ ಹಣ ಮಾತ್ರ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಸೇಫ್ ಆಗಿದೆ. ನಮ್ಮ ಮುನ್ಸಿಪಾಲಿಟಿ ಸೆಕ್ಟರ್ನಲ್ಲಿ ಜಮೆ ಆಗಿದೆ. ಈಗ ಸುಮಾರು ಅದ್ರದ್ದು ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಎಲ್ಲ ಜಮಾ ಆಗಿದೆ. ಅದನ್ನ ನಾವು ಆರ್ಡರ್ ಮಾಡಿದ್ದೀವಿ. ಈ ಹಿಂದೆ ದುಡ್ಡು ತುಂಬಿದಂತ ಯಾವುದೇ ನಿರಾಶ್ರಿತ ಫಲಾನುಭವಿಗಳು ದುಡ್ಡು ತುಂಬಿರಲ್ಲ ಅವ್ರನ್ನ ವಾಪಸ್ ನೀಡಿ ಅದು ಅವ್ರಿಗೆ ಎಷ್ಟು ಬಡ್ಡಿ ಆಗಿದೆ ಆ ಬಡ್ಡಿಯನ್ನ ಅವ್ರಿಗೆ ಮರುಪಾವತಿಸಿ ಇರ್ತದೆ. ಈಗಾಗಲೇ 28ನೇ ತಾರೀಕಿನಿಂದ ಎಲ್ಲ ಹಣ ತುಂಬಿದವರು ಎಲ್ಲರೂ ಡಾಕ್ಯುಮೆಂಟ್ಗಳನ್ನ ಪರಿಶೀಲನೆ ಮಾಡಿ ಅವ್ರಿಗೆ ಬ್ಯಾಂಕ್ ಅಕೌಂಟ್ ಮೂಲಕ ತುಂಬಿದ್ರೆ ಅವ್ರಿಗೆ ಸೀದಾ ಬ್ಯಾಂಕ್ ಅಕೌಂಟ್ಗೆ ಅವ್ರ ಹಣವನ್ನು ಜಮಾ ಮಾಡುವಂತ ಕಾರ್ಯವನ್ನ ಈಗಾಗಲೇ ನಾವು ಮಾಡಿದ್ದೀವಿ. ಈ 10 ಎಕರೆದಲ್ಲಿ 419 ಮನೆಗಳ ನಿವೇಶನಗಳಾಗಿ ಬಂದಿದ್ದು. ಈ ಹಿಂದೆ G+ ಅನ್ನೋ ಒಂದು ಪ್ರೋಗ್ರಾಮ್, ಅಂದ್ರೆ ಕೆಳಗೊಂದು ಮನೆ ಮೇಲೆ ಒಂದು ಮನೆ ಅಂತ ಮಾಡಿದ್ವಿ. ಸುಮಾರು 814 ಮನೆಗಳನ್ನ ನಾವು ಕೊಟ್ಬಿಟ್ರೆ ಅವತ್ತಿನ ಸಮಸ್ಯೆ ಬಗೆಹರಿಸಿತ್ತು ಅಂತಂದು ಹೇಳಿ ನಮ್ಮ ಶಾಸಕರ ಮುತುವರ್ಜಿ ವಹಿಸಿ G+ ಮಾಡಿದ್ರು. G+ ಅಂತ ಮಾಡಿದಾಗ ಜನ ಅದಕ್ಕೆ ಆಕ್ಷೇಪಣೆಯನ್ನ ಒಡ್ಡಿದ್ರು. ಇಲ್ಲ, ಕೆಳಗೊಂದು ಮನೆ ಮೇಲೆ ಒಂದು ಮನೆ ಆದ್ರೆ ನಮಗೆ ಹೊಂದಾಣಿಕೆ ಆಗಲ್ಲ, ಬೇರೆ ಜಾತಿಯವರು, ಬೇರೆ ಧರ್ಮದವರು ಅಥವಾ ಅವ್ರ ಸಂಸ್ಕಾರ, ಅವ್ರ ಸಂಸ್ಕೃತಿಗಳು ಬೇರೆ ಬೇರೆ ಆಗಿರ್ತಾವು, ನಮಗೆ ದಯವಿಟ್ಟು ನಮ್ಮದೇ ಆದಂಥ ಸ್ವಂತ ಮನೆಯನ್ನ ಒಂದೇ ಮನೆಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡಿ. ಹೀಗಾಗಿ ಅವತ್ತು 814 ಮಾಡಿದಂತ ಫಲಾನುಭವಿಗಳ ಸಂಖ್ಯೆ ಇಳಿದ್ಬಿಡ್ತು. ಅದು 400 ಚಿಲ್ಲರೆ ಬಂದಾಗ ಮತ್ತೊಂದಿಷ್ಟು ಒಂದಾಯ್ತು. ಒಂದಾದಾಗ ನಾವು ಸಹ ಇದನ್ನು ಈ ಕಾರ್ಯಕ್ರಮ ಮಾಡಲೇಬೇಕು. ಎಷ್ಟು ಜನರಿಗೆ ಕೊಡಿ ಸಾಧ್ಯತೆ ಅಷ್ಟು ಕೊಟ್ಬಿಡೋಣ. ಈಗ ಮುಂದೆ ಅವ್ರಿಗಾಗಿ ಪರ್ಯಾಯವಾಗಿ ಒಂದು 25 ಎಕರೆ ಜಮೀನನ್ನ ಮಂಜೂರಾತಿ ಮಾಡ್ಕೊಂಡು ಬಂದು ಈ ಏನು ಇಲ್ಲಿ ಕಣ್ಣೀರು ಹಾಕ್ತಾರಲ್ಲ, ನಾನು ಬರೋದು ಮಗನೇ, ನಾನು ಊರಿನ ಮಗ, ಅರ್ಥ ಆಗತ್ತೆ. ನಾನು 10 ವರ್ಷದಿಂದ ಬಾಡಿಗೆ ಮನೆ ಒಳಗಾದ್ರೆ ನಾ ಏನು ಸ್ವಂತ ಮನೆ ಕಟ್ಕೊಂಡಿಲ್ಲ. 10 ವರ್ಷ ಆಗ್ತೀವಿ ನಾನು ಸುಮಾರು ಬಾಡಿಗೆ ಮನೆ ಆಗತ್ತೆ. ನನಗೆ ಅರ್ಥ ಆಗತ್ತೆ ಒಂದು ಮನೆಯಿಂದ ಒಂದು ಮನೆಗೆ ಹೆಂಗೆ ಹೋಗ್ಬೇಕು, ಏನಾಗ್ತೈತಿ ಅಂತಂದ್ರೆ. ನಾನು ಹುಡ್ಕಂತ ಇದ್ದೀನಿ ಒಂದು ಚಲೋ ಮನೆಯೋ ಬಾಡಿಗೆ ಇರ್ತದೆ. ಇಲ್ಲಿ ಬಹಳಷ್ಟು ಜನ ಹುಡುಕು ಹಾಕೊಂಡಿರ್ತಾರ, ಗುಡ್ಡಗಳೊಳಗಡೆ ಎಲ್ಲೆಲ್ಲೋ ಎಲ್ಲಿ ಸರ್ಕಾರಿ ಜಮೀನುಗಳು ಅದಾವ ಅಲ್ಲೇ ಹಾಕೊಂಡಿರ್ತಾರ. ಮಕ್ಕಳು ಯಾರು ದುಡಿತಿರ್ತಾರೆ, 2,000-3,000 ಕೊಟ್ಟು ಬಾಡಿಗೆ ಮನೆಯಾಗ ಇರ್ತಾರ. ಅವರು ಕಷ್ಟ ನಮಗೆ ಅರ್ಥ ಆಗತ್ತೆ. ಅದಕ್ಕೋಸ್ಕರ ಈಗಾಗಲೇ ನಾ 25 ಎಕರೆ ಮಂಜೂರಾತಿ ಮಾಡಲಿಕ್ಕೆ ಸರ್ಕಾರಕ್ಕೆ ಪತ್ರ ಬರೆದು ಸಂಬಂಧಪಟ್ಟ ದಾಖಲೆಗಳನ್ನ ಎಲ್ಲ ಕಳಿಸ್ಬೇಕಿದ್ವಿ. ಅದರ ದತ್ತಾಂಶದಲ್ಲಿ ಏನೋ ಒಂದಷ್ಟು ಕೊರತೆಗಳು ಬಂದಿದ್ರಿಂದ ಸರ್ಕಾರ ಅದನ್ನ ಹಿಂದಾಕು ಮತ್ತೆ ಸರಿ ಮಾಡಲಿಕ್ಕೆ ಈಗಾಗಲೇ ಕೊಟ್ಟು ಕಳಿಸಿದ್ದೀವಿ. ಬರುವ ವರ್ಷ 2027 ಜೂನ್ ಜುಲೈನಲ್ಲಿ ನಾವು ಆ ಕಾರ್ಯಕ್ರಮವನ್ನು ಆಲ್ರೆಡಿ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅದರ ರೂಪುರೇಷೆಗಳನ್ನು ಸಹ ನಾವು ಮಾಡಿದ್ದೀವಿ. ಆದ್ದರಿಂದ ನೀವೆಲ್ಲ ಸಮಾಧಾನದಿಂದ ಇರ್ಬೇಕು. ನಾನು ನಿಮ್ಮ ಪರವಾಗಿದ್ದೀನಿ, ನಮ್ಮ ಶಾಸಕರು ಮತ್ತು ಕರ್ನಾಟಕ ಸರ್ಕಾರ ನಿಮ್ಮ ಪರವಾಗಿದೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ವಿಶ್ವಾಸ ವ್ಯಕ್ತಪಡ್ತಾ ಇದ್ದೀನಿ. ನಿಮ್ಮೆಲ್ಲರೂ ಮನೆ ಕೊಟ್ಟು ಕೊಡೋ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡಿದ್ದೀನಿ. ಸುಮಾರು ಲಕ್ಷಾಂತರ ರೂಪಾಯಿ ರೊಕ್ಕ ಖರ್ಚು ಮಾಡಿಕೊಂಡು ಈಗ ವಸತಿ ಸಚಿವರಿಂದ ಜಮೀರಮ್ಮ ಕಾನೂನನ್ನು ಕರ್ಕೊಂಡ್ಬಂದು ಬ್ಯಾಗಿಗೆ ಪ್ರೋಗ್ರಾಮ್ ಮಾಡಿದ್ವಿ. ಆಕ್ಷೇಪಣೆಗಳು ಬಂದಾಗ ನಾವು ಹೋಗಿಲ್ಲ, ಬಂದು ಲಿಸ್ಟನ್ನ ತಯಾರಿ ಮಾಡಿ ಮನೆಗಳನ್ನ ಇದ್ದಂಥ ಆಸ್ತಿವಂತರನ್ನ ಹುಡುಕಿ ತೆಗೆದು ಹಾಕಿ ಪಟ್ಟಿಗಳು ಬಿಟ್ಟಿದ್ದೀವಿ. ನಿಮಗೆ ಮತ್ತೆ ಅವಕಾಶ ಕೊಟ್ಟಿದ್ದೀವಿ. ಯಾರಾದರೂ ಅದರಲ್ಲಿ ಮನೆ ಹೊಂದಿದವರು ಆಧಾರ ಅಂತಂದ್ರೆ ಅದನ್ನ ನಾನು ಶತಸಿದ್ಧನಾಗಿದ್ದೇನೆ.
ಇದು ಸೂರು ಇಲ್ಲದವರಿಗೆ ಸೂರು ಅನ್ನೋ ಕಾರ್ಯಕ್ರಮ ಇದೆ. ನಾವು ಸೂರು ಇದ್ದವರಿಗೆ ಕೊಡಲ್ಲ. ಇದ್ದಾರ ಅಂತಂದೇಳಿ ನೀವು ಅಪ್ಲಿಕೇಶನ್ ಕೊಟ್ಟರೆ ಅದು ನಾವು ಸಿಗಲಿಕ್ಕೆ ಪಡಿತೀವಿ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಮತ್ತೆ ನೀವು ವಿಶ್ವಾಸ ಇಟ್ಕೊಳ್ಳಿ, ಮುಂಬರುವ ದಿನಗಳಲ್ಲಿ ನಾನು ಈ 25 ಎಕರೆ ಮಂಜೂರಾತಿಯಲ್ಲ ನಿಮ್ಮ ಕನಸಿನ ಸೂರು ಕಟ್ಟಿಕೊಳ್ಳಿಕ್ಕೆ ನಾನು ಕಾರ್ಯಕ್ರಮ ಪ್ರವೃತ್ತನಾಗ್ತೀನಿ. ನನ್ನ ಎಲ್ಲ ಸಮಿತಿಯ ಸದಸ್ಯರ ಜೊತೆಗೆ ಶಾಸಕರ ನೇತೃತ್ವದಲ್ಲಿ ಶಾಸಕರು ಬಡವರ ಬಗ್ಗೆ ನಿಜವಾಗಿ ಕಾಳಜಿ ಮಾಡಲ್ಲ. ನಾವು ಏನ್ ಗುರ್ತು ಮಾಡಿಕೊಡ್ತೀವಿ, ಯಾವ ಜಮೀನನ್ನ ನಾವು ಈ ಜನರಿಗೆ ಅವಶ್ಯಕತೆ ಐತಿ ಮಾಡಿಕೊಡ್ರಿ ಅಂತಂದಾಗ ಸರ್ಕಾರದ ಕಂದಾಯ ಮಾತಾಡಿ ಮಂಜೂರಾತಿ ಅಂತ ತಂದುಬಿಟ್ಟಿದ್ರು. ಸ್ವಲ್ಪ ಡಾಕ್ಯುಮೆಂಟೇಷನ್ ಬ್ಯಾಡಗಿ ನಗರದಲ್ಲಿರುವಂತಹ ಅಧಿಕಾರಿಗಳ ತಪ್ಪಿನಿಂದ ಅದು ಹಿನ್ನಡೆ ಆಗಿದೆ. ಈಗಾಗಲೇ ನಮ್ಮ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗಿ ಕೊನೆಯ ಹಂತಕ್ಕೆ ಮುಟ್ಟಿದ್ದೀವಿ. ಬರುವ ತೀರ್ಮಾನಗಳನ್ನ ಸಹ ಅದನ್ನು ಸಹ ಮಂಜೂರಾತಿ ಮಾಡ್ಕೊಂಡ್ಬಂದು ನಿಮಗೆ ಸೂರು ಕಟ್ಟುವ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನೀವೆಲ್ಲರೂ ವಿಶ್ವಾಸದಲ್ಲಿ ಮತ್ತೊಮ್ಮೆ ನೀವು ಮತ್ತೆ ಅಲ್ಲಾಡಬೇಡಿ. ಅದನ್ನ ನಾನು ಬಗೆಹರಿಸಿಕೊಡುವಂತ ಎಲ್ಲ ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ. ಈಗ ಹೋರಾಟಗಾರರಾದಂತ ಮಮತಾ ಬ್ಯಾನರ್ಜಿ, ನಮ್ದು ಅಡಿಗೆ ಮಮತಾ ಬ್ಯಾನರ್ಜಿ ಅಂತ ನಿರಂತರ ಹೋರಾಟ ಮಾಡ್ತಾ ಇರ್ತಾರ. ಇವರು ಈಗಾಗಲೇ ಒಂದು ನಮ್ಮ ಸಲಹೆಯನ್ನು ನೀಡ್ಯಾರ. ಬೆಟ್ಟದ ಮಲ್ಲೇಶ್ವರ ಆಶ್ರಯ ನಿವೇಶನಗಳಲ್ಲಿ ಸುಮಾರು ಖಾಲಿ ಜಾಗಗಳದಾವು. ಅವರು ಸಹ ನೀಡಿದ್ರೆ ಆ ಬಡವರಿಗೆ ಒಂದು ನ್ಯಾಯ ಒದಗಿಸಂಗ ಆಗತ್ತೀವಿ ಅಂತಂದ್ರೆ ಆಲ್ರೆಡಿ ನಾ ಕಾರ್ಯಪ್ರವೃತ್ತವಾಗಿ ಮೊನ್ನೆ ನಡೆದಂತ ಮೀಟಿಂಗ್ ನಲ್ಲಿ ಇದಕ್ಕೆ ಶೀಘ್ರವಾಗಿ ಚಾಲನೆ ಕೊಟ್ಟಿದ್ದೀವಿ. ಸುಮಾರು 70 ಸೈಟ್ಗಳು ನಮಗೆ ಕಾರಣ ಸೈಟ್ಗಳು ಕಂಡು ಬಂದವು. ಡಾಕ್ಯುಮೆಂಟೇಶನ್ ಸಮೇತ ನಮ್ಮ ಮ್ಯಾಪ್ ಸಮೇತ ಅವನ್ನ ಅದಕ್ಕೆ ಒಂದು ತಂದೆ ಆದಂತ ನಿಯಮ ಇದೆ. ಅದನ್ನ 70 ಸೈಟ್ಗಳನ್ನ ನಾವು ಹರಾಜು ಮೂಲಕ ವಿಲೇವಾರಿ ಮಾಡಬೇಕಾಗ್ತದೆ. ಅದನ್ನ ಮಾತ್ರ ಫ್ರೀ ಕೊಡೋಕ್ಕಾಗಲ್ಲ. ಆದ್ದರಿಂದ ಎಷ್ಟೋ ಸರ್ಕಾರದ ಸಬ್ರಿಸ್ಟು ವ್ಯಾಲ್ಯೂ ಅಂತ ಬರುತ್ತೆ. ಆ ಸಬ್ರಿಸ್ಟು ವ್ಯಾಲ್ಯೂ ಬಿಟ್ಟು ನೀವು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು 70 ಜನ ನೀವು ಬಂದು ನಾವು ಇಷ್ಟೀವಿ ಅಥವಾ ಸಬ್ರಿಸ್ಟು ವ್ಯಾಲ್ಯೂ ಸಿಕ್ಕಿದ್ರೆ ನಿಮ್ಗೆ ಕೊಡೋಂಥ ಕೆಲಸ ಮಾಡ್ತೀವಿ. ನಿಮ್ಮ ಅನುಕೂಲ ತಕ್ಕಂಗೆ ಆಜುಬಾಜು ಮಾತಾಡ್ಕೊಂಡು ಅವತ್ತಿನ ಹರಾಜು ಬಂದ್ರಿ ಅಂತಂದ್ರೆ ಅಷ್ಟ ಕಡಿಮೆ ಮಟ್ಟದಲ್ಲಿ ಮಾಡಿಕೊಡುವಂತ ಕೆಲಸವನ್ನ ಸಹ ಮಾಡ್ತೀವಿ. ಈಗಾಗಲೇ ಹಣ ಕೊಡುವ ವಿಷಯದಲ್ಲಿ ಅಥವಾ ಮೂಲ ನಿವೇಶನ ಹರಾಜು ಪ್ರಕ್ರಿಯೆ ಇರಲಿ ಅಥವಾ ಈಗ ಕೊಟ್ಟಿರುವಂತ ಪಟ್ಟಿಯಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ನೀವು ಇನ್ನೂ 4 ತಿಂಗಳ ಕಾಲಾವಕಾಶ ಐತಿ. ನೀವು ಆಕ್ಷೇಪಣೆ ಸಲ್ಲಿಸಿದ್ದಲ್ಲೇ ಅದನ್ನ ನಿಲ್ಲುತ್ತೇವೆ. ಯಾವ ಆಕ್ಷೇಪಣೆಗಳು ಬಂದು ಅವನ್ನು ನಿಲ್ಲುತ್ತೇವೆ. ಕೊಟ್ಟಂತ ಬಡವರಿಗೆ ನೋಂದಣಿ ಕಾರ್ಯಕ್ರಮ ಇದೇ ತಿಂಗಳ 28ನೇ ತಾರೀಕಿನಂದು ಪ್ರಾರಂಭ ಆಗ್ತದೆ. ಅವರು ನಿಮ್ಮಲ್ಲೇ ಒಬ್ರು ಇವತ್ತು ಬಂದು ಕುತ್ಕೊಂಡಲ್ಲ ಅವ್ರು ಟಿಕೆಟ್ ಅಂತ ಹೇಳಿ ಅವ್ರು ಯಾರು ಶ್ರೀಮಂತರೇನಲ್ಲ, ನಮಗ್ ಗೊತ್ತಿದ್ದಾಗ ಅದಾರ ಅನ್ನೋದು ತಿಳಿಸ್ತೀವಿ. ಆಯ್ತು, ಹುಡುಕು ಅಂತ ಹೇಳ್ಬಿಡ್ತೀನಿ. ನೀವು ಯಾರು ಅಲ್ಲ ಈಗ ನಮ್ಮ ಸಹೋದರಿಗೆ ಅಲ್ಲ ನಮ್ಮ ಸಹೋದರಿಗೆ ಕೊಟ್ಟು ಉತ್ತರ ಹೇಳ್ತೀನಿ. ನೀವು ನನಗೂ ಸಹ ಈ ಸಂದರ್ಭದಲ್ಲಿ ಕರೆದ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮ ಮನೆಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ನಿಮ್ಮ ಮರಳನ್ನ ನಾನು ಪುರಸ್ಕರಿಸ್ತೀನಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಸೂರನ್ನ ಕಟ್ಟಿಕೊಡುವಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕೆ ಧನ್ಯವಾದ. ನನ್ನ 2 ಮಾತುಗಳನ್ನು ಬನ್ನಿ ಕೈಗೆ